ಮಕ್ಕಳಿಗೆ ಕ್ರೀಡಾ ತರಬೇತಿ ಶಿಬಿರ ಎನ್ಬಿಬಿ ಕ್ಲಬ್ಬಿನ ಸೇವೆ ಶ್ಲಾಘನೀಯ. ಬಳ್ಳಾರಿ ಜಿಲ್ಲೆಯ ಸಂಡೂರು ತಾಲೂಕಿನ ಸೋವಿನಹಳ್ಳಿ ಗ್ರಾಮದ ಶ್ರೀ ಸಿದ್ದಲಿಂಗೇಶ್ವರ ಪ್ರೌಢಶಾಲೆಯ ಮೈದಾನದಲ್ಲಿ ಸಂಡೂರಿನ ನವೋದಯ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ವತಿಯಿಂದ ಇಲ್ಲಿನ ಶಾಲಾ ಮಕ್ಕಳಿಗೆ ಬ್ಯಾಡ್ಮಿಂಟನ್ ಆಟದ ಬಗ್ಗೆ ತರಬೇತಿ ಶಿಬಿರವನ್ನು ಏರ್ಪಡಿಸುವ ಮೂಲಕ ಮಕ್ಕಳಿಗೆ ಉಚಿತವಾಗಿ ರಾಕೆಟ್ಸ್, ಬಾಲ್ ಮತ್ತು ನೆಟ್ ಸೇರಿ ಕ್ರೀಡಾ ಸಾಮಗ್ರಿಗಳನ್ನು ನೀಡಿರುವುದು ನಿಜಕ್ಕೂ ಶ್ಲಾಘನೀಯ ಕಾರ್ಯವಾಗಿದೆ. ಅಂದಾಜು ಸುಮಾರು 40-45 ವರ್ಷಗಳ ಹಿಂದೆ ಸಂಡೂರಿನಲ್ಲಿ ಅಸ್ತಿತ್ವಗೊಂಡ ಎನ್ಬಿಬಿ ಕ್ಲಬ್ ಇಂದು ಇಡೀ ಉತ್ತರ ಕರ್ನಾಟಕದಲ್ಲಿ ಸರ್ಕಾರದ ರಜಾದಿನದಲ್ಲಿ ಸಾವಿರಾರು ಗ್ರಾಮೀಣ ಮಕ್ಕಳಿಗಾಗಿ ತರಬೇತಿ ಶಿಬಿರವನ್ನು ಆಯೋಜಿಸುವ ಮೂಲಕ ಕ್ರೀಡಾ ಸಾಮಗ್ರಿಗಳನ್ನು ಉಚಿತವಾಗಿ ನೀಡುತ್ತಿರುವುದು ತುಂಬಾ ಹೆಮ್ಮೆಯ ವಿಷಯವಾಗಿದೆ. ಗ್ರಾಮೀಣ ಬಡ ಮಕ್ಕಳಿಗೆ ಪ್ರಾಥಮಿಕ ಹಂತದಲ್ಲಿಯೇ ಕ್ರೀಡಾ ಆಸಕ್ತಿಯನ್ನು ಬೆಳೆಸುವ ಮೂಲಕ ಅವರ ಕೌಶಲ್ಯತೆಯನ್ನು ಹೆಚ್ಚಿಸುತ್ತಿರುವ ಎನ್ಬಿಬಿ ಕ್ಲಬ್ಬಿನ ಸಮಾಜ ಸೇವೆ ಹಾಗೂ ಸಾಮಾಜಿಕ ಕಳಕಳಿಗೆ ಎಲ್ಲರೂ ಕೂಡ ಒಂದು ಹ್ಯಾಟ್ಸ್ ಆಫ್ ಹೇಳಬೇಕಾಗಿದೆ. ಈ ಎನ್ಬಿಬಿ ಕ್ಲಬ್ಬಿನ ಅಧ್ಯಕ್ಷರು ಹಾಗೂ ಉದ್ಯಮಿ ಬಿ ನಾಗನಗೌಡ, ಪ್ರಧಾನ ಕಾರ್ಯದರ್ಶಿ ಶ್ರೀನಿವಾಸ್ ರಾಮಗೌಡ, ಸಂಘಟನಾ ಕಾರ್ಯದರ್ಶಿ ವೆಂಕಟ ಸುಬ್ಬಯ್ಯ ಮತ್ತು ಎಎಂ ಶರಣಯ್ಯ, ವ್ಯವಸ್ಥಾಪಕರು ಆರ್ ಚಂದ್ರಶೇಖರ್ ಇವರು ಸಮಾಜಮುಖಿ ಗ್ರಾಮದ ವಿದ್ಯಾರ್ಥಿ ಮರಿಯಪ್ಪ ಇವರ ಕಾರ್ಯಕ್ಕೆ ಸಾರ್ವಜನಿಕರ ಪರವಾಗಿ ಹಾಗೂ ನಮ್ಮ ಸುದ್ದಿವಾಹಿನಿಯ ಬಳಗದಿಂದ ಧನ್ಯವಾದಗಳು. ಚಂದ್ರಶೇಖರ್ ಸೋಮಣ್ಣವರ ಮಾಡೋದಲ್ಲ ಹೌದಾ ಈ ಥರ ಯಾವತ್ತೂ ಹಿಂಗೆ ಬರ್ಬಾರ್ದು. ಸಪೋರ್ಟಿವ್ ನೀವು ಅಭ್ಯಾಸ ಮಾಡೋದನ್ನೇ ಈ ಥರ ಪ್ರಾಕ್ಟೀಸ್ ಮಾಡಿ. ಗೊತ್ತಾಯ್ತಾ? ಏನಾಗಬೇಕಂದ್ರೆ ಹಿಂಗೆ ಈ ಥರ ನೀವು ವಾಲ್ ಪ್ರಾಕ್ಟೀಸ್ ಮಾಡಿದ್ರೆ ಓಲ್ಡ್ ಬಾಲ್ ಏನಾದರೂ ಇದ್ದರೆ ಜಸ್ಟ್ ಹಿಂಗೆ ಫಸ್ಟ್ ಅಂಡರ್ ಆರ್ಮ್ ಅಂತ ಇರುತ್ತೆ, ಅದ್ರ ವೇಸ್ಟ್ಗಿತ್ತು ಏನೋ ಅದಕ್ಕಿಂತ ಕೆಳಗೆ ಬಾಲ್ ಬಂದರೆ ಅಂಡರ್ ಆರ್ಮ್ ಕೆಳಗಡೆ ಹಿಂಗೆ ತೆಗೆದು ಬ್ಯಾಕ್ ಹ್ಯಾಂಡ್ ಬಂತಂದ್ರೆ ಬ್ಯಾಕ್ ಹ್ಯಾಂಡ್ ಅಂದರೆ ಹಿಂಗೆ ಹೊಡೆತ ಅಂತ ಹೇಳ್ತಾರಲ್ಲ, ಹಿಂಗೆಯಿಂದ ಇದು ಮುಂಗೆ ಅಲ್ಲ ಅಂದರೆ ಇದು ಬ್ಯಾಕ್ ಹ್ಯಾಂಡ್. ಇದು ಈ ಥರ ಹಿಂಗೆ ಕೇಸಿದ್ರೆ ಅದು ಬ್ಯಾಕ್ ಹ್ಯಾಂಡ್. ಹಿಂಗೆ ನೀನು ಅದು ಹಿಂಗೆ ಹಿಡ್ಕೊಂಡ್ರೆ ಹಿಂಗೆ ತೆಗಿಯೋಕ್ಕಾಗತ್ತೆ. ನಿನ್ನ ನಟ್ಟಿಗಿಂತ ಕೆಳಗೆ ಬಂತ ಬಾಲಿ ಹಿಂಗೆ ಆಡಬೇಕು, ಮುಂದೆ ಬಂದರೆ ಹಿಂಗೆ ಆಡಬೇಕು, ಹಿಂಗೆ ಬಂದರೆ ಹಿಂಗೆ ಆಡಬೇಕು, ಹೆಂಗೆಂಗೋ ಆಡಕ್ಕೆ ಹೋಗ್ಬೇಡ್ರಿ. ನಟ್ಟಿಗಿಂತ ಮೇಲೆ ಎತ್ತಿ ಹಿಂಗೆ ಮತ್ತೆ ಕುತ್ಕೊಂಡು ಹಿಂಗೆ ಆಡಕ್ಕೆ ಹೋಗ್ಬಾರ್ದು. ಕುತ್ಕೊಂಡು ಹಿಂಗೆ ಆಡಕ್ಕೆ ಹೋಗ್ತೀನಿ, ಹಿಂಗೆ ಆಡಿದರೆ ಇನ್ನೂ ಕೆಳಗೆ ಹೋಗುತ್ತೆ. ಆ ನಟ್ಟಿಗೆ ಕೆಳಗೆ ಬಂತ ಕ್ಲೀನಾಗೆ ಆ್ಯಕ್ಚುಲಿ ನಾವು ಇಲ್ಲಿ ಬಂದಿರೋ ಒಂದು ಉದ್ದೇಶ ಈ ಹಳ್ಳಿಗಳ ಮಟ್ಟದಲ್ಲಿ ಬಾಲ್ ಬ್ಯಾಡ್ಮಿಂಟನ್ನ ವಿದ್ಯಾರ್ಥಿಗಳನ್ನು ಜಿಲ್ಲಾ ಮಟ್ಟ, ರಾಜ್ಯ ಮಟ್ಟ, ರಾಷ್ಟ್ರ ಮಟ್ಟದಲ್ಲಿ ಅವರ ಒಂದು ಗೇಮ್ ಇಂಪ್ರೂವ್ ಆಗಬೇಕು ಅನ್ನೋ ಒಂದೇ ಒಂದು ಉದ್ದೇಶದಿಂದ ಸಂಡೂರು ತಾಲೂಕಿನಲ್ಲಿ ಈ ಸೊವೆನಲ್ಲಿ ಸಿದ್ದಲಿಂಗೇಶ್ವರ ಪ್ರೌಢಶಾಲೆಯಲ್ಲಿ ಬಂದು ಈ ಮಕ್ಕಳಿಗೆ ಕೋಚಿಂಗ್ ಬಾಲ್ ಬ್ಯಾಡ್ಮಿಂಟನ್ ಬಗ್ಗೆ ಯಾವ ಥರ ಆಟ ಆಡಬೇಕು, ನಿಂತ್ಕೊಳ್ಳೋ ರೀತಿ, ಅಂದರೆ ಗೇಮಿಗೆ ಸಂಬಂಧಪಟ್ಟ ಎಲ್ಲ ಸ್ಕಿಲ್ಸ್ಗಳನ್ನು ಪ್ರಾಥಮಿಕ ಹಂತದಲ್ಲಿ ಯಾವ ಥರ ಆಟ ಕಲಿಬೇಕನ್ನೋ ಉದ್ದೇಶದಿಂದ ನಾವು ತರಬೇತಿ ಕೊಡೋ ಒಂದು ಉದ್ದೇಶದಿಂದ ಬಂದಿದ್ವಿ. ಇದರಲ್ಲಿ ನಾವು ಸಂಡೂರು ನವೋದಯ ಬಾಲ್ ಬ್ಯಾಡ್ಮಿಂಟನ್ ಕ್ಲಬ್ ಅಂತ ನಾವು ಸುಮಾರು 1978 ಶುರು ಮಾಡಿದ್ವಿ. ಸೊ ಅದೇ ಮೆಂಬರ್ಗಳು ಈಗೆಲ್ಲ ನಾಗನಗೌಡ ಅವರೆಲ್ಲ ಪ್ರೆಸಿಡೆಂಟು, ನಮ್ಮ NDBC ಕ್ಲಬ್ಬಿನ ಪ್ರೆಸಿಡೆಂಟು, ಆಮೇಲೆ ಕರ್ನಾಟಕ ರಾಜ್ಯ ಬಾಲ್ ಬ್ಯಾಡ್ಮಿಂಟನ್ ಸಂಸ್ಥೆ, ರಾಕೆಟ್ ಬಾಲ್ ಸಂಸ್ಥೆಯ ಅಧ್ಯಕ್ಷರು, ನಾನು ಪ್ರಧಾನ ಕಾರ್ಯದರ್ಶಿ. ಚಂದ್ರಶೇಖರ್ ಅಂತ ಈಗೇನವರು ಮುಖ್ಯ ತರಬೇತುದಾರ ಏನಿದ್ದಾರೆ ಆರ್ ಚಂದ್ರಶೇಖರ್ ಅಂತ, ಅವರು KMFL ಆಫೀಸರು. ಬಟ್ ಈ ಒಂದು ರಜಾ ದಿನಗಳಲ್ಲಿ ಪ್ರತಿಯೊಂದು ಹಳ್ಳಿಗಳಿಗೆ, ಪ್ರತಿಯೊಂದು ಸ್ಕೂಲ್ಗಳಿಗೆ ಹೋಗಿ ಮಕ್ಕಳಿಗೆ ಈ ರೀತಿ ಒಂದು ಬಾಲ್ ಬ್ಯಾಡ್ಮಿಂಟನ್ ಬಗ್ಗೆ ತರಬೇತಿ ಕೊಡಬೇಕು ಅನ್ನೋ ಒಂದು ಉದ್ದೇಶದಿಂದ ನಾವು ಈ ಒಂದು ಕಾರ್ಯಕ್ರಮಗಳನ್ನ ಇಲ್ಲಿ ಹಮ್ಮಿಕೊಂಡಿದ್ದೀವಿ. ಅಂದರೆ ಇಲ್ಲಿ ಗ್ರಾಮ ಮಟ್ಟದಲ್ಲಿ ಎಲ್ಲ ವಿದ್ಯಾರ್ಥಿಗಳಿಗೆ ಸರ್? ಗ್ರಾಮ ಮಟ್ಟದಲ್ಲಿ ಅಂದರೆ ಸಾಮಾನ್ಯವಾಗಿ ನೀವು ಯಾವುದೇ ಆಟ ಇಂಪ್ರೂವ್ ಆಗಬೇಕಂದ್ರೆ ಗ್ರಾಸ್ ರೂಟ್ ಲೆವೆಲಿಂದ ಬರಬೇಕು. ಅಂದರೆ ಪ್ರಾಥಮಿಕ ಹಂತದಿಂದ ಪ್ರಾಥಮಿಕ ಶಾಲೆ ಮಕ್ಕಳಿಗೆ, ಪ್ರೌಢಶಾಲೆ ಮಕ್ಕಳಿಗೆ ಅಲ್ಲಿಂದ ನಾವು ಒಂದು ಭದ್ರವಾದ ಬುನಾದಿ ಹಾಕಿದರೆ ಗೇಮ್ ಬಗ್ಗೆ ಮುಂದೆ ಅವರು ಡಿಗ್ರಿ ಕಾಲೇಜಲ್ಲಿ ಹೋದಾಗ ಯೂನಿವರ್ಸಿಟಿ ಪ್ಲೇಯರ್ಗಳು ಆಗ್ಬೋದು. ಆಮೇಲೆ ಅದಾದ ನಂತರ ಇನ್ನೂ ಒಂದು ಹೈಯರ್ ಲೆವೆಲ್ ಅಂತಂದರೆ ನ್ಯಾಷನಲ್ ಲೆವೆಲ್, ರಾಷ್ಟ್ರ ಮಟ್ಟದಲ್ಲಿ ಸಹಿತ ಅವರು ಕರ್ನಾಟಕ ರಾಜ್ಯನ ಪ್ರತಿನಿಧಿಸ್ಬೋದು. ಸೊ ಅದಕ್ಕೆಲ್ಲ ಹೋಗಬೇಕಂದ್ರೆ ಪೂರ್ವಭಾವಿ ತಯಾರಿಗಳೆಲ್ಲ ಬೇಕಾಗುತ್ತೆ. ಸೊ ಅದನ್ನು ಒಂದು ಶುರು ಮಾಡಬೇಕು ಅನ್ನೋ ಒಂದು ಉದ್ದೇಶದಿಂದ ಈ ಒಂದು ಇಲ್ಲಿ ಸೋವೆನಹಳ್ಳಿಯಲ್ಲಿ ಈ ಪ್ರೌಢಶಾಲೆ, ಪ್ರಾಥಮಿಕ ಶಾಲಾ ಮಕ್ಕಳಿಗೆ ಒಂದು ತರಬೇತಿ ಶಿಬಿರನ ಆ ಥರ ಏರ್ಪಡಿಸ್ಕೊಂಡಿದ್ವಿ. ಆಮೇಲೆ ಮಕ್ಕಳಿಗೆ ಬೇಕಾದಂಥ ಒಂದು ಮೂಲಭೂತ ಅಂದರೆ ಸೌಕರ್ಯಗಳು, ಅಂದರೆ ಈ ಗೇಮಿಗೆ ಬಾಲು, ಬ್ಯಾಟು, ನೆಟ್ಗಳು, ಯಾಕಂದರೆ ಈಗ ಹಳ್ಳಿಗಳಲ್ಲಿ ಸಾಮಾನ್ಯವಾಗಿ ಮೂಲಭೂತ ಸೌಲಭ್ಯಗಳು ಇರೋದಿಲ್ಲ. ಸೊ ಹಿಂಗೆ ಯಾರಾದರೂ ಅನುಕೂಲ ಆಗುತ್ತೆ ಅವ್ರಿಗೆ, ಈ ಮಕ್ಕಳಿಗೆ ಇವನ್ನೆಲ್ಲ ಕೊಟ್ಟು ಸ್ವಲ್ಪ ಬೆಳೆಸಿದರೆ ಅವರಲ್ಲಿ ಸ್ವಲ್ಪ ಆಸಕ್ತಿ, ಶ್ರದ್ಧೆ ಹುಟ್ಕೊಂಡು ಮುಂದೆ ಒಳ್ಳೊಳ್ಳೆ ಪ್ಲೇಯರ್ಗಳೆಲ್ಲ ಆಗ್ಬೋದು.
ಸೊ ಆ ಒಂದು ನಿಟ್ಟಿನಲ್ಲಿ ಇದೊಂದು ನಮ್ಮ ಒಂದು ಪ್ರಯತ್ನ ಈಗ ಶುರು ಮಾಡಿದ್ವಿ. ಮಕ್ಕಳಿಗೆಲ್ಲ ಬ್ಯಾಟ್ ಡೊನೇಟ್ ಮಾಡಿದ್ದಾರೆ. ಬ್ಯಾಟ್ಗಳೆಲ್ಲ ಈ ಒಂದು 10 ಜನ ಈ ಶಾಲಾ ಮಕ್ಕಳಿಗೆ ನಾವು ನಮ್ಮ ಕ್ಲಬ್ ವತಿಯಿಂದ, ನಮ್ಮ ಸಂಸ್ಥೆ ವತಿಯಿಂದ ಬ್ಯಾಟು, ಬಾಲು, ನೆಟ್ ಎಲ್ಲ ಕೊಟ್ಟಿದ್ದೀವಿ. 10 ಮಕ್ಕಳಿಗೆ ಸರ್ 10 ಮಕ್ಕಳಿಗೆ ಬ್ಯಾಟು ಮತ್ತು ಬಾಲ್ ಸರ್, ಬ್ಯಾಟು, ಬಾಲು ಮತ್ತು ನೆಟ್ ಸರ್. ಎಲ್ಲ ಕೊಟ್ಟಿದ್ದೀವಿ. ಸೊ ಅದೇ ಥರ ಈ ಒಂದು ಶಾರ್ಟ್ ಪೀರಿಯಡಲ್ಲಿ ಅವ್ರಿಗೊಂದು ತರಬೇತಿ ಶಿಬಿರ ಥರ, ಅಂದರೆ ಈ ಗೇಮ್ನ ಟೆಕ್ನಿಕ್ಸ್, ಸ್ಕಿಲ್ಸ್ ಯಾವ ಥರ ಆಡಬೇಕು, ಏನು ಅದ್ರ ಬಗ್ಗೆ ಸ್ವಲ್ಪ ಮಾಹಿತಿ ಕೊಡೋಣ ಅಂತ. ಥ್ಯಾಂಕ್ ಯು ಸರ್.